ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕದಾದರೂ ಬಹಳ ಉಪಯೋಗ ಇರುವಂತಹ ಮಸಾಲೆ ಬೀರಿನ ಬಗ್ಗೆ, ಅಂದರೆ ಅಜಮೋಡ ಅಥವಾ ನಾವು ಎಲ್ಲರೂ ಹೇಳೋ ಓಮ. ಏನು ಇದರ ಉಪಯೋಗ, ನಾವು ಮನೆಯಲ್ಲಿ ಏಕೆ ಇದನ್ನು ಇಟ್ಟುಕೊಳ್ಳಬೇಕು, ಇವೆಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಅಜಮೋಡ ಎಂದರೇನು? ಅಜಮೋಡ ಅಥವಾ ಓಮ ಎಂದರೆ ಅದು ಒಂದು ತೀಕ್ಷ್ಣ ವಾಸನೆ ಇರುವ ಸಣ್ಣ ಬೀಜ. ಇದನ್ನು ಸಾಮಾನ್ಯವಾಗಿ ಊಟ ಆದಮೇಲೆ ಹಾಕುವ ಮಸಾಲೆ ಅಥವಾ ಹೊಟ್ಟೆ ನೋವಿಗೆ ಮನೆಮದ್ದಾಗಿ ಬಳಸ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ನಾವು ಕ್ಯಾರಮ್ ಸೀಡ್ಸ್ ಅಂತ ಕರಿತೀವಿ. ಇದನ್ನು ಬಾಂಗ್ಲಾದೇಶಿನಲ್ಲಿ ಹೆಚ್ಚಾಗಿ ಬೆಳೆಸುತ್ತಾರೆ. ಇದಕ್ಕೆ ಸೈಂಟಿಫಿಕ್ ನೇಮ್ ಅಂದರೆ ಟ್ರ್ಯಾಕಿಸ್ಪರ್ಮಮ್ ಆ್ಯಮಿ ಎಂಬುದು. ಈ ಅಜಮೋಡ ಗಿಡ ಎಂಬುದು ಹೇಗಿರುತ್ತದೆ ಅಂತ ನಾವು ನೋಡೋದಾದರೆ, ಇದೊಂದು ಸಣ್ಣ ಗಿಡ, ಸುಮಾರು 2 ರಿಂದ 3 ಅಡಿ ಎತ್ತರಕ್ಕೆ ಬೆಳೆಯುತ್ತದೆ. ಇದರ ಹೂಗಳು ತುಂಬ ಚಿಕ್ಕದಾಗಿ ಬಿಳಿ ಅಥವಾ ಹಳದಿ ಬಣ್ಣದ ಗುಚ್ಛದಂತೆ ಗುಂಪಾಗಿ ಬಂದಿರುತ್ತದೆ. ಈ ಹೂಗಳು ತುಂಬ ಸೂಕ್ಷ್ಮವಾಗಿ ಸುತ್ತಿಕೊಂಡಿರುತ್ತದೆ. ಈ ಅಜಮೋಡವನ್ನು ಆಯುರ್ವೇದ ಔಷಧಿಗಳಲ್ಲಿ ಮಾತ್ರವಲ್ಲ, ಇನ್ನು ಹಲವಾರು ವಿಷಯಗಳಿಗೆ ಬಳಸುತ್ತೇವೆ. ಉದಾಹರಣೆಗೆ, ಈಗ ಆಲೂಗಡ್ಡೆ ಗಿಡವೊಂದು ರೋಗ ಉಂಟು ಮಾಡುವ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಶಕ್ತಿ ಅಜಮೋಡದ ಎಣ್ಣೆಗೆ ಇರುತ್ತದೆ. ಆ ಎಣ್ಣೆಯನ್ನು ನಾವು ಆಲೂಗಡ್ಡೆ ಮೇಲೆ ಸಿಂಪಡಿಸಿ ಸಂಗ್ರಹಿಸಿಟ್ಟರೆ ಆಲೂಗಡ್ಡೆ ಕೊಳೆಯುವುದು ಕಡಿಮೆಯಾಗುತ್ತದೆ. ಈಗ ನಾವು ಈ ಅಜಮೋಡ ಗಿಡವನ್ನು ಹೇಗೆ ಔಷಧಿಯನ್ನಾಗಿ ಮಾಡಿಕೊಳ್ಳುವುದೆಂದು ತಿಳಿಯೋಣ. ಇದನ್ನು ನಾವು ಆಯುರ್ವೇದ ಔಷಧಿಗಳಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಹಲವಾರು ವರ್ಷಗಳಿಂದ ಈ ಆಯುರ್ವೇದ ಔಷಧಿಗಳಲ್ಲಿ ಬಳಸುತ್ತೇವೆ. ಋಷಿಮುನಿಗಳು, ವೈದ್ಯರು ಎಲ್ಲ ತುಂಬ ಕಾಲದಿಂದಲೂ ಇದನ್ನು ಬಳಸುತ್ತಾ ಬಂದಿದ್ದಾರೆ. ಉದಾಹರಣೆಗೆ, ಮೊದಲಿಗೆ ಅಜಮೋಡದ ಕಷಾಯ ಮಾಡಿಕೊಂಡು ದೇಹದ ಕತ್ತರಿಸಿದ ಯಾವುದಾದರೂ ಜಾಗದ ಮೇಲೆ ಅದನ್ನು ಲೇಪಿಸಿಕೊಂಡು ತೊಳೆಯುವುದರಿಂದ ಗಾಯ ಬೇಗ ವಾಸಿಯಾಗುತ್ತದೆ. ಹಾಗೆ ಅಜೀರ್ಣವಾದಾಗ 1 ಚಮಚದಷ್ಟು ಅಜಮೋದವನ್ನು 1 ಕಪ್ ನೀರಿಗೆ ಸೇರಿಸಿ ಅರ್ಧ ಕಪ್ ಕಷಾಯ ಉಳಿಯುವವರೆಗೆ ಕಾಯಿಸಿ ಆರಿದ ನಂತರ ಗಂಟೆಗೆ 1-2 ಚಮಚ ಕಷಾಯವನ್ನು ಕುಡಿಯಬೇಕು. ಇದರಿಂದ ಅಜೀರ್ಣ ಸಮಸ್ಯೆ ಪರಿಹಾರವಾಗುತ್ತದೆ. ಇಷ್ಟೇ ಅಲ್ಲ, ಇದರಿಂದ ಆಗುವ ಆರೋಗ್ಯ ಲಾಭಗಳು ಇನ್ನೂ ತುಂಬ ಇದೆ. ಉದಾಹರಣೆಗೆ, ನಮಗೆ ಹೊಟ್ಟೆ ನೋವು ಬಂದಾಗ ಅಥವಾ ಅಜೀರ್ಣ ಸಮಸ್ಯೆಗಳನ್ನು ಆದಾಗ ಈ ಕಷಾಯವನ್ನು ಕುಡಿದರೆ ಅದು ನೋವನ್ನು ದೂರ ಮಾಡುತ್ತದೆ. ಹಾಗೆಯೇ ಶೀತ, ಕೆಮ್ಮು, ಗಂಟಲು ನೋವಿಗೆ ಉಪಯುಕ್ತ. ಇದನ್ನು ಶರೀರ ನೋವಿಗೆ ತೈಲವಾಗಿ ಸಹ ನಾವು ಬಳಸಬಹುದು. ಹಾಗೂ ಇದನ್ನು ನಮ್ಮ ರಕ್ತ ಶುದ್ಧೀಕರಣಕ್ಕೆ ಮತ್ತು ದೇಹದ ವಿಷಕಾರಿ ಸತ್ವಗಳನ್ನು ಹೊರಹಾಕಲು ಕೂಡ ಇದು ನಮಗೆ ಸಹಾಯ ಮಾಡುತ್ತದೆ. ಈ ಅಜಮೋಡ ಗಿಡದಿಂದ ಇಷ್ಟೇ ಅಲ್ಲ, ಇನ್ನೂ ಬೇಕಾದ ಔಷಧಿಗಳನ್ನು ನಾವು ತಯಾರು ಮಾಡಿಕೊಳ್ಳಬಹುದು. ಹಾಗೆಯೇ ಈ ಅಜಮೋಡ ಗಿಡವು ತುಂಬ ಚಿಕ್ಕದಾಗಿದ್ದರೂ ಸಣ್ಣದಾಗಿದ್ದರೂ ಸಣ್ಣವಾದ ಬೀಜಗಳಿದ್ದರೂ ಆಯುರ್ವೇದದಲ್ಲಿ ಇದಕ್ಕೆ ಬಹುಮುಖ್ಯವಾದ ಸ್ಥಾನವಿದೆ. ಆಯುರ್ವೇದ ಔಷಧಿಗಳನ್ನು ಇದರಿಂದ ಹೆಚ್ಚಾಗಿ ತಯಾರು ಮಾಡುತ್ತಾರೆ. ಹಳ್ಳಿ ಮನೆಯಲ್ಲಿ ಇರುವ ಈ ಪದಾರ್ಥ ಆರೋಗ್ಯವನ್ನು ಕಾಪಾಡಲು ತುಂಬ ಸಹಾಯ ಮಾಡುತ್ತದೆ. ದಿನನಿತ್ಯದಲ್ಲಿ ಇದನ್ನು ನಾವು ಸೇವಿಸುವುದರಿಂದ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಕಾಣಬಹುದು. ನಿಮಗೆ ಈ ವಿಡಿಯೋದಿಂದ ಉಪಯೋಗವಾಗಿದ್ದ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.